ಹಲೋ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ SMK ಲೇಔಟ್ ಹಾಸನಲ್ಲಿ ಆಕ್ಷನ್ ಇತ್ತು. ಎಕ್ಸಾಕ್ಟ್ಲಿ 1 ಮಂತ್ ಬ್ಯಾಕ್ ಕ್ಲೋಸ್ ಟು 100 ಸೈಟ್, 20, 30, 30, 40 ಕಾರ್ನರು, ಮಿಡ್ ಸೈಟ್ಗಳು, ಆಡ್ ಸೈಟ್ಗಳು, ಕಮರ್ಷಿಯಲ್ ಸೈಟ್ಗಳು ಎಲ್ಲ ಇತ್ತು. ಅದ್ರದ್ದು ಟೋಟಲ್ 40 ಕ್ಲೋಸ್ ಟು ಒಂದು 50% ಅಂದರೆ 100ಕ್ಕೆ 50 ಸೈಟ್ಗಳು ಆಕ್ಷನಲ್ಲಿ ಹೋಗಿದೆ. ಸೊ ಅದ್ರ ಬಗ್ಗೆ ನಾನು ಮೊನ್ನೆ 1 ಮಂತ್ ಬ್ಯಾಕ್ ಆಕ್ಷನ್ ಬಂದಾಗೂ ಕೂಡ ಆಕ್ಷನ್ ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಆಕ್ಷನ್ ನೋಟಿಫಿಕೇಶನ್ ಬಗ್ಗೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ, ಹಾಗೆ ಎಲ್ಲಿ ಲೇಔಟ್ ಇದೆ, ಯಾವ ಥರ ಡೆವಲಪ್ಮೆಂಟ್ ಇದೆ, ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಹೇಳಿದ್ದೆ. ಸೊ ಬಟ್ ಅದೇ ಆಕ್ಷನ್ಸ್ ರಿಸಲ್ಟ್ಸ್ ಈಗ KPPಯಲ್ಲಿ ಅವಾಗಲೇ ಬಂದಿತ್ತು, ಮುಗಿದೋಗಿದೆ. ಸೊ ಅದರದ್ದು ಟೋಟಲ್ ಕ್ಲೋಸ್ಡ್ ಐ ಥಿಂಕ್ 21st ಎಕ್ಸಾಕ್ಟ್ಲಿ 15 days ಬ್ಯಾಕ್ ಅನ್ಕೊಳೋಣ. ಈ ಥರ ನೋಟಿಫಿಕೇಶನ್ ಇತ್ತು. ಓಕೆ, ಯಾರು ಹೊಸದಾಗಿ ನನ್ನ ಚಾನಲ್ ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಸನ ನಗರ ಅಭಿವೃದ್ಧಿ ಕಡೆಯಿಂದ ಮುಂದೆ ಬರುವಂಥ ಆಕ್ಷನ್ಗೆ ನೀವು ಇನ್ನೂ ಎಷ್ಟು ಸೈಟ್ ಉಳಿದಿದೆ, ಇನ್ನು ಎಷ್ಟು ಸೈಟ್ ಇರಬಹುದು, ಯಾವ ಥರ ಪ್ಲಾನಿಂಗ್ ಮಾಡ್ಕೋಬೇಕು, ಈ ಪ್ರೀವಿಯಸ್ ಆಕ್ಷನಲ್ಲಿ ಪ್ರೈಸಸ್ ಯಾವ ಥರ ಹೋಗಿದೆ ಅದನ್ನು ಕೂಡ ನೀವು ಇಲ್ಲಿ ಅರ್ಥ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಆನ್ ದಟ್ ನೋಟ್, ನೀವೇನಾದರೂ ನಮ್ಮ ಚಾನಲ್ಗೆ ಬೈ ಮಿಸ್ಟೇಕ್ ಆಗಿ ಲ್ಯಾಂಡ್ ಆಗಿದ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಬಗ್ಗೆ ಕರ್ನಾಟಕದಲ್ಲಿ ಬರುವಂತಹ ಹೊಸ ಲೇಔಟ್ಗಳು, ಹೊಸ ಆಕ್ಷನ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಎಂಡ್ ಟು ಎಂಡ್ ಫಾರ್ ಫ್ರೀ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಕ್ವಿಕ್ ಲಿಂಕಿಗೋಸ್ಕರ ನೀವು ಅಲ್ಲಿ ವಾಟ್ಸಪ್ಪಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರ ಜೊತೆಗೆ ನಾವೆಲ್ಲ ಡೀಟೇಲ್ಸ್ನ ಚಾನಲಲ್ಲಿ ಕೂಡ ಹಾಕ್ಕೊಡ್ತೀವಿ. ಫ್ರೀ ಕನ್ಸಲ್ಟೇಷನ್, ಪ್ರತಿಯೊಬ್ಬರಿಗೂ ಒಂದು 1 or 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಇಫ್ ಯು ಫಾಲೋ ಮೀ, ಒಂದು ಬ್ಯಾಕಪ್ ಚಾನಲ್ ಇದೆ ಮಂಜುನಾಥ್ ಕುಂಬಾರಿ ಅಂತ ಹೇಳಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿದೆ. ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ, ನನಗೆ DM ಮಾಡಿ. ಸೊ ಈಗ ತಡ ಮಾಡೋದು ಬೇಡ, ವಿಡಿಯೋ ಹಾಕಿದ್ದೆ, ಎಲ್ಲ ಡೀಟೇಲ್ಸ್ ಎಲ್ಲ ಆಗಿದೆ. ಹಾಸನ್ ನೋಟಿಫಿಕೇಶನ್ ಪ್ರೀವಿಯಸ್ ಮಂತ್ 21 ಬಂದಿತ್ತು. ಹರಾಜು ಕೂಡ 22, 23, 21ಕ್ಕೆ ಮುಗಿದು ಹೋಗಿದೆ. ಅದರ ರಿಸಲ್ಟ್ ಈಗ ನಿಮ್ಮ ಕಣ್ಮುಂದೆ ಇದೆ. ಮುಂದೆ ಏನು ಮಾಡಬೇಕು ಅಂತೇಳಿ ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಪ್ರಿಟಿ ಮಚ್ ಎವಿಡೆಂಟ್ ಇದೆ. ಎಲ್ಲ ಸೈಟ್ನ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೈಟ್ ನಂಬರ್ ಕೆಲವೊಂದು ಮಿಡ್ ಸೈಟ್ ಎಲ್ಲ ಇತ್ತು, ಆಡ್ ಸೈಟ್ಗಳೆಲ್ಲ ಇತ್ತು. ಸೊ ಇದನ್ನ ಹೆಂಗೆ ಓದ್ಕೋಬೇಕು ಅಂದರೆ, ಇದು ಸೈಟ್ ನಂಬರು, ಇದು ಡೈಮೆನ್ಷನ್ನು, ಇದು ಯೂನಿಟ್ ಪ್ರೈಸ್, ಯಾವ ಪ್ರೈಸ್ಗೆ ಅವ್ರು ಬಿಟ್ಟಿದ್ರು ಅದು ಯಾವ ಪ್ರೈಸ್ಗೆ ಹೈಕ್ ಆಗಿದೆ. ಕೊನೆಯ ಲೈನ್ ನಂಬರ್ G ಅಂದರೆ ಇದು 11,62,000 ಇತ್ತು. 13 ಲಕ್ಷ ಚಿಲ್ಲರೆಗೆ ಇದು ಹೋಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್ನು ಸೈಟ್ ನಂಬರ್ 1149 81 lakhsಗಿತ್ತು. ಅದು ಬಂದ್ಬಿಟ್ಟು 81,49,000ಗೆ ಆಕ್ಷನಲ್ಲಿ ಗೆದ್ದಿದ್ದಾರೆ ಅಂತಲ್ಲ. ಈ ಎಲ್ಲ ನಂಬರ್ಸ್ ಆಡ್ ಆಗಿ ನೋಡ್ತಾ ಇದೆಲ್ಲ ಆಡ್ ಸೈಟ್ಗಳು. ಕೆಲವೊಂದು ಇಲ್ಲಿ ಕಮರ್ಷಿಯಲ್ ಸೈಟ್ ಇದೆ ನೋಡಿ, 63, 64, 6405, ಇವೆಲ್ಲ 3 ಕೋಟಿ, 1 ಕೋಟಿ, 1.5 ಕೋಟಿ, 1.25 ಕೋಟಿ, 1.60 ಕೋಟಿ, ಇವೆಲ್ಲ ಕೂಡ ಸೇಮ್ ಒಂದು 5% ಹೈಕಲ್ಲಿ ಎಲ್ಲರಿಗೂ ಕೂಡ ಆಗಿದೆ. ಸೊ ದಟ್ ಇಸ್ ವೆರಿ ಬ್ಯೂಟಿಫುಲ್ ತೊಗೊಂಡವ್ರಿಗೆಲ್ಲರಿಗೂ. ಸೊ ಎಲ್ಲ ಯಾವುದೂ ಕೂಡ ಹೆವಿ ಹೋಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 11 ಇದ್ದಿದ್ದು 13, 81 ಇದ್ದಿದ್ದು 81, 66 ಇದ್ದಿದ್ದು 66, 80 ಇದ್ದಿದ್ದು ಬೇಸಿಕ್ ಪ್ರೈಸಲ್ಲಿ 80, 39, 3 ಕೋಟಿ ಇದ್ದಿದ್ದು 3 ಕೋಟಿ, 195 CR, 163, 177 ಇದ್ದಿದ್ದು ಇಲ್ಲಿ ಸ್ವಲ್ಪ ಪ್ರೈಸ್ ಹೈಕ್ ಆಗಿದೆ. ಇಲ್ಲಿ 3 ಇದ್ದಿದ್ದು 3ಅಲ್ಲಿ ತೊಗೊಂಡಿದ್ದಾರೆ, 3.5 lakhsಲ್ಲಿ, 3.5 CR ಅಲ್ಲಿ 195 ಸಿಕ್ಕಿದೆ. 163 ಇದ್ದಿದ್ದು 2.2 ಹೋಗಿದೆ. ಅಂದರೆ 40 ಲಕ್ಷ ಜಾಸ್ತಿ ಆಗಿದೆ. ಡಿಪೆಂಡ್ಸ್, ಈ ಸೈಟ್ ಎಲ್ಲಿತ್ತು ಅದ್ರ ಮೇಲೆ ಹೋಗುತ್ತೆ, ಫೇಸಿಂಗು, ಪೊಟೆನ್ಷಿಯಲ್ ಎಲ್ಲ ಹೋಗುತ್ತೆ. ಇದು 177 ಇದ್ದಿದ್ದು 125 ಹೋಗಿದೆ. ಸೊ ಇದು ಕೂಡ ಹೆವಿ ಕಮರ್ಷಿಯಲ್ ಅನ್ಕೊಂತೀನಿ. 40-45 ಲಕ್ಷ ಜಾಸ್ತಿ ಆಗಿದೆ. ಐ ಥಿಂಕ್ ದೇ ಹ್ಯಾಡ್ ಅನ್ ಆಪ್ಷನ್ ಟು ಬೈ ಸಮ್ ರಿಮೈನಿಂಗ್ ಸೈಟ್ ಅಲ್ಲೇ ಹತ್ರದಲ್ಲೇ, ಯಾಕೆಂದರೆ ಕಮರ್ಷಿಯಲ್ ಸೈಟ್ ತುಂಬ ಇತ್ತು. 40-50 ಲಕ್ಷ ಇಲ್ಲಿ ಯಾಕೆ ರೈಸ್ ಮಾಡಿದ್ದಾರೆ, ಅವ್ರ ಪ್ಲಾನಿಂಗ್ ಏನೋ ನನಗೆ ಐಡಿಯಾ ಇಲ್ಲ. ಸೊ 169 ತೊಗೊಂಡಿದ್ದಾರೆ, 169 ತೊಗೊಂಡಿದ್ದಾರೆ CR. ಅದಾದಮೇಲೆ 13 lakhs. ಸೊ ಇಲ್ಲಿ ಕೆಳಗಡೆ ನೋಡಿ, ನಾನು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, 50 ಕ್ಲೋಸ್ ಟು 80% 20-30 ಸೈಟ್ಗಳೇ ಇತ್ತು ಅಂತೇಳಿ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ 20-30, 9/6, 9/6, 9/6. ಓಕೆ, ಸೊ ಸೈಟ್ ನಂಬರ್ 18 ಸೀರೀಸ್ ಇತ್ತು, 24 ಸೀರೀಸ್ ಇತ್ತು, 36 ಸೀರೀಸ್ ಇತ್ತು, 56 ಸೀರೀಸ್ ಇತ್ತು, ಎಲ್ಲ ಸೀರೀಸ್ ಇತ್ತು. ಓಕೆ, ಎಲ್ಲ ಪ್ರೈಸ್ ಬಂದುಬಿಟ್ಟು ಸ್ಟಾರ್ಟ್ ಆಗಿದ್ದು 11,62,000ಇಂದ. ಕೆಲವೊಂದು ಇನ್ನೊಂದು ಸ್ವಲ್ಪ ಕಮ್ಮಿಗಿತ್ತು. ಬಟ್ ಆನ್ ಅವರೇಜ್ ನೀವು ಇಲ್ಲಿ ನೋಡ್ಕೊಂಡು ಬಂದರೆ 11 ಇದ್ದಿದ್ದು 11 ಲಕ್ಷ ಅಂದರೆ ಮಾರ್ಕೆಟ್ ಪ್ರೈಸ್ ಕಂಪೇರ್ ಇವ್ರ ಪ್ರೈಸ್ 2000 ಹಿಂದೆ ಮುಂದೆ ಬರುತ್ತೆ. ಮಾರ್ಕೆಟಲ್ಲಿ ಇಲ್ಲಿ 3,000 ಅಂದರೆ 18 ಲಕ್ಷ, 19 ಲಕ್ಷ, 20 ಲಕ್ಷ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಅದನ್ನು ಕೂಡ OLX
99brokers.com, bricks.com ಅಲ್ಲೆಲ್ಲ ನೀವು ನೋಡಿದ್ರೆ ತುಂಬ ಸೇಲ್ಗಿದೆ, ಅರ್ಥ ಮಾಡ್ಕೋಬಹುದು. ಬಟ್ ಆಸ್ ಆಫ್ ನಾವು ಇಲ್ಲಿ ನೋಡಿ 11 ಇದ್ದು 17 ಕೊಟ್ಟಿದ್ದಾರೆ, 11 ಇದ್ದು 18 ಕೊಟ್ಟಿದ್ದಾರೆ, 18 13ಗೆ ಯಾರೋ ಸಿಕ್ಕಿದೆ, ವಿಚ್ ಇಸ್ ವೆರಿ ವೆರಿ ಗುಡ್. 18 ಇಸ್ ಲೈಕ್ ಇನ್ ಲೈನ್ ವಿತ್ ದ ಮಾರ್ಕೆಟ್. ಇಲ್ಲಿ ನೋಡಿ 11 11 11 14 11 16 11 17 15 15 11 ಲಕ್ಷ 11 ಲಕ್ಷ 13 14 11 ಲಕ್ಷ. ಐ ಥಿಂಕ್ ಮ್ಯಾಕ್ಸಿಮಮ್ ಪೀಪಲ್ ಬೇಸಿಕ್ ಪ್ರೈಸ್ ಎಲ್ಲ ತಗೊಂಡಿದ್ದಾರೆ. ಸೊ ಇಲ್ಲಿ ಕೊನೆ ಒಂದು 10 ಸೈಟ್ ನೋಡಿದ್ರೆ 12 ಲಕ್ಷ 11 ಲಕ್ಷ 11 ಲಕ್ಷ 12 ಲಕ್ಷ ವೆರಿ ಡೀಸೆಂಟ್ ಆಗಿ. ಇಲ್ಲೊಂದು 2 ಮಾತ್ರ 15 ಲಕ್ಷ ಕ್ರಾಸ್ ಆಗಿದೆ. ಇವನ್ ಐ ಫೀಲ್ ದಿಸ್ ಇಸ್ ಅಗೇನ್ ಬಿಲೋ ದ ಮಾರ್ಕೆಟ್ ಪ್ರೈಸ್ ಅನ್ಕೊಂತೀನಿ. ಹಾಸನದಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಇನ್ ಟರ್ಮ್ಸ್ ಆಫ್ ಪಾರ್ಟಿಸಿಪೇಷನ್ ಕಂಪೇರ್ ಟು ಪ್ರೀವಿಯಸ್ ಆಕ್ಷನ್ ಈ ಸಲ ಕಮ್ಮಿನೂ ಇತ್ತು. ಅಲಾಂಗ್ ವಿತ್ ದಟ್ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಹೈಕ್ ಪ್ರೀವಿಯಸ್ ಆಕ್ಷನ್ಗಿಂತ ಹಾಸನ್ ಮಾತ್ರ ಮಾತಾಡ್ತಾ ಇರೋದು ನಾನು, ಪ್ರೈಸ್ ಹೈಕ್ ಕೂಡ ತುಂಬಾ ಬೇಸಿಕ್ ಪ್ರೈಸ್ ಅಲ್ಲಿ ಎಲ್ಲ ತಗೊಂಡಿದ್ದಾರೆ. ಪ್ರೀವಿಯಸ್ ಟು ಪ್ರೀವಿಯಸ್ ಆಕ್ಷನ್ ಆಯ್ತು ನನ್ನ ಪ್ರಕಾರ ಒಂದು 4 ರಿಂದ 5 ಸಲ ಬಂದಿದೆ ಪಾಸ್ಟ್ 3 ಇಯರ್ ಇಂದ. ಫಸ್ಟ್ ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿದ್ರು ಜನಗಳು. 3,500 4,500 ಎಲ್ಲ ಕೊಟ್ಟು ಒಳ್ಳೊಳ್ಳೆ ಫೇಸಿಂಗ್ ಸೈಟ್ಗಳು ತಗೊಂಡಿದ್ದಾರೆ. ಬಟ್ ಈ ಸಲ ಪಾರ್ಟಿಸಿಪೇಷನ್ ಇಸ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ನಂಬರ್ ಅಲ್ಲಿ 50 ಸೈಟ್ ಸೇಲ್ ಆಗಿದೆ. ಬಟ್ ಪ್ರೈಸ್ ಹೈಕ್ ಅಲ್ಲಿ ಐ ಥಿಂಕ್ ವೆರಿ ಡೀಸೆಂಟ್ ಆಗಿ ಎಲ್ಲರಿಗೂ ಸೈಟ್ ಸಿಕ್ಕಿದೆ, ಕೆಲವೊಂದು ನಂಬರ್ಸ್ ಬಿಟ್ಟು. ದಟ್ ಇಸ್ ವೆರಿ ಕಾಮನ್ ಆಕ್ಷನ್ ಅಲ್ಲಿ. ಅದು ಬಿಟ್ರೆ ನನ್ನ ಪ್ರಕಾರ ಐ ಥಿಂಕ್ ಈ ಪ್ರೈಸ್ಗೆ ಅವ್ರಕಿನ್ನ 25% ಹೈಕಲ್ಲಿ ಏನೇನು ತೊಗೊಂಡಿದಾರ ವಿತ್ ಬೇಸಿಕ್ ಅದೆಲ್ಲ ಗುಡ್ ಡೀಲ್ ಅಂತ ನನ್ನ ಅನಿಸಿಕೆ. ಐ ಥಿಂಕ್ ಈ ಥರ ಎಲ್ಲ ಡೀಟೇಲ್ಸ್ ಇದೆ. ನಿಧಾನಕ್ಕೆ ಒಂದ್ಸಲ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಇನ್ನೊಂದ್ಸಲ ನೀವೇನಾದರೂ ಸೈಟ್ ನಂಬರ್ನ ಅಬ್ಸರ್ವ್ ಮಾಡಿಲ್ಲ ಅಂದರೆ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಓಕೆ, ನಿಧಾನಕ್ಕೆ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಒಂದು ಕ್ಲಾರಿಟಿ ಆಫ್ ಥಾಟ್ ಕೊಡುತ್ತೆ. ಕಂಪೇರ್ ಟು ನಂಬರ್ ಪ್ರೀವಿಯಸ್ ಆಕ್ಷನ್ಗೂ ಈ ಆಕ್ಷನ್ಗೂ ಸರ್ಟನ್ಲಿ ನೆಕ್ಸ್ಟ್ ಆಕ್ಷನಲ್ಲಿ ಒಂದು 50 ಸೈಟ್ ಕಮ್ಮಿ ಬರುತ್ತೆ. ಸೊ ಈ ನೋಟಿಫಿಕೇಶನ್ ನೋಡಿದ್ರೆ ಆಡ್ ಇವನ್ ಆಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ 100 ಸೈಟ್ ಆಕ್ಷನ್ ಬಂದಿದ್ದು. ಐ ಥಿಂಕ್ 20-30 ಸೈಟು ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಆಡ್ ಸೈಟ್ಗಳಿಗೆ ತುಂಬ ಜನ ತೊಗೊಂಡಿಲ್ಲ. ಎಲ್ಲೆಲ್ಲ ಆಡ್ ಸೈಟ್ ಇದೆಯಲ್ಲ ಅದನ್ನೆಲ್ಲ ಜನಗಳು ಗಿವ್ ಅಪ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಕೆಲವೊಂದು ಸೈಟ್ಗಳು ಕಮರ್ಷಿಯಲ್ ಮತ್ತು ಸೆಮಿ ಕಮರ್ಷಿಯಲ್ ತುಂಬ ದೊಡ್ಡ ದೊಡ್ಡ ಸೈಟ್ ಇದೆ. ಹೈ ರೇಂಜ್ ಪ್ರೈಸ್ಗೂ ಯಾವುದೂ ಹೋಗಿಲ್ಲ. ಇದನ್ನೆಲ್ಲ ನಂಬರ್ ನೋಡಿದ್ರೆ ಈಗ ಇದರಲ್ಲಿ ಒಂದು 50 ಸೈಟ್ ನೆಕ್ಸ್ಟ್ ಟೈಮ್ ಕಮ್ಮಿ ಹೋಗುತ್ತೆ. ಆ 50 ಸೈಟಲ್ಲಿ ಕಮರ್ಷಿಯಲ್ ಸೈಟ್ ಒಂದು 10%, 30-40 ಕಾರ್ನರ್ ಸೈಟ್ ಒಂದು 10%, ಕಮರ್ಷಿಯಲ್ ಆರ್ ಬಿಗ್ಗರ್ ಸೈಟ್ಗಳು ಒಂದು 25%, 20-30 EWS ಸೈಟ್ಗಳು ಒಂದು 25%, ಒಂದು 20 ಸೈಟ್ ನೆಕ್ಸ್ಟ್ ಆಕ್ಷನಲ್ಲಿ ಬರುತ್ತೆ. ಇವರು ಸೀರಿಯಲ್ ಪ್ರಕಾರ ಇದೋ ಸೈಟ್ನೆಲ್ಲ ಮಾರ್ತಾ ಇರೋದು ನೋಡಿದ್ರೆ ನೆಕ್ಸ್ಟ್ ಆಕ್ಷನ್ ಅಲ್ಲಿ SMK ಲೇಔಟ್ ಹಾಸನಲ್ಲಿ ನನಗನ್ಸಿದ ಮಟ್ಟಿಗೆ ಎಲ್ಲ ಖಾಲಿ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಅದೇನಾದ್ರೂ ಖಾಲಿ ಆಯಿತು ಅಂದ್ರೆ ನೆಕ್ಸ್ಟ್ ನಾವು ಓಪನ್ ಮಾರ್ಕೆಟ್ ಅಲ್ಲೇ ತಗೋಬೇಕಾಗುತ್ತೆ. ಸೊ ಅದನ್ನು ಗಮನ ಇಟ್ಕೊಂಡು ನೆಕ್ಸ್ಟ್ ಏನಾದರೂ ನೀವು ಪ್ಲಾನಿಂಗ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ. ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಂದ್ರೆ ಹೇಳಿ. ವಿ ಆರ್ ವೆರಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಹಾಸನ್ದ ಡೀಟೇಲ್ಸು. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ನಮ್ಮ ಚಾನಲ್ನ ನೋಟಿಫಿಕೇಶನ್. ಅಟ್ಲೀಸ್ಟ್ ಈ 3 ಫಾರ್ಮ್ಯಾಟಲ್ಲಿ ನೀವು ನಾನು ಫಾಲೋ ಮಾಡ್ತಾ ಇದ್ರೆ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಹಾಕಿ. ಇನ್ನೂ ಏನಾದರೂ ಈ ಲೇಔಟ್ ಬಗ್ಗೆ ಹೇಳಬೇಕಂತಿದ್ರೆ, ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.